ಡಿ ಕೆ ಶಿವಕುಮಾರ್ ಅವರೇ, ಈ ರಾಜಕಾಲುವೆಗಳದು ಯಾರಿಗೆ ಬರ್ತತೆ? ಅವರ ನೀವ ಇರ್ಲಿ, ನಾನು ರಾಜಕಾಲುವೆಗಳಿಗೂ ಈ ಬಫರ್ ಝೋನ್ ಬರ್ತತಲ್ಲ ಈಗ ಅಲ್ಲ, ರಾಜ ಇಲ್ಲ ಅವರ ಅಧ್ಯಕ್ಷೆ, ನಾವೆಲ್ಲ ಪ್ರಾಕ್ಟಿಕಲ್ ಆಗಿ ಕೆಲಸ ಮಾಡ್ತಾ ಇದ್ದೀವಿ. ಸುರೇಶ್ ಕುಮಾರ್ ಬಹಳ ಕಳಕಳಿಯಿಂದ ಕೆಲವು ವಿಚಾರವನ್ನು ಪ್ರಸ್ತಾವನೆ ಮಾಡಿದ್ದಾರೆ. ಅವ್ರದ್ದೇನು ನಾನು ತಪ್ಪು ಅಂತ ನಾನು ಹೇಳುವುದಿಲ್ಲ. ಈಗ ಕುಂದಾಪುರ ಶಾಸಕರು ಕೆಲವು ವಿಚಾರ ಹೇಳಿದ್ರು. ಅವರು ನಮ್ಮನ್ನ ವರ್ತರ್ಗಿಸಿ ಅಂತಾರೆ ಮಂಗಳೂರವರು. ಮಂಗಳೂರು ನೀವು ಅವರೆಲ್ಲ ಸೇರಿ ನಮ್ಮನ್ನ ಬಿಟ್ಬಿಡಿ ಅಂತ. ಕರಾವಳಿ ಇದು ಒಂದು ರಾಜ್ಯ. ನಾನು ಈ ಕರಾವಳಿಯವ್ರ ಪರ ಒಂದು ದೊಡ್ಡ ವಾದ ಮಾಡ್ತಾ ಇದ್ದೀನಿ. ಈಗ ನಮ್ಮ ಇವ್ರು ಬಂದಿದ್ರು, ಕಾಪು MLA ಕಾಪು, ಈಗ ಜಸ್ಟ್ ಬಂದಿದ್ರು. ನಾನು ನೋಡಪ್ಪ, ನೀವೆಲ್ಲ ಸ್ವಲ್ಪ ಕರಾವಳಿಯವರೆಲ್ಲ ಸ್ವಲ್ಪ ನಡೀರಿ, ನಾನು ನಿಮ್ಮ ಲಾಂಜಿಗೆ ಬರ್ತೀನಿ, ಮಾತಾಡೋಣ. ನಿಮ್ಮ ಡೆವಲಪ್ಮೆಂಟ್ ಬಗ್ಗೆ ನಾನು ಟೂರಿಸಂ ಮಿನಿಸ್ಟರ್ ಹತ್ರ ಮಾತಾಡಿದ್ದೀನಿ. ಏನಾದ್ರು ಮಾಡಿ 300 ಕಿಲೋಮೀಟ್ರ್ ಇದೆಯಲ್ಲ ಗೋವಾ ಗಂಟ, ಅದನ್ನು ಏನಾದ್ರು ಒಂದು ಮಾಡಿ ಪಾಪ ಟೂರಿಸಮ್ದು ಏನಾದ್ರು ಮಾಡಬೇಕು, ಇಲ್ಲಾಂದ್ರೆ ಭಾಳ ಕಷ್ಟ ಆಗ್ತದೆ, ಜನ ಎಲ್ಲ ವಲಸೆ ಹೋಗ್ತಾ ಇದ್ದಾರೆ ಅಂತ ಜಸ್ಟ್ ಈಗ 5 ಮಿನಿಟ್ಸ್ ಬ್ಯಾಕ್ ಹೇಳಿದ್ನೋ ಇಲ್ಲ. ನಾನು ಲೇಟಕ್ಕೆ ನಾನು ನಾಳೆ ನಮ್ಮ ಮಿನಿಸ್ಟ್ರಿಗೆ ಮಾತಾಡಿದ್ದೆ. ಅದು 2-3 DC ಚೇಂಜ್ ಆಗ್ಬಿಟ್ರು. ನಾವು ಭಾಳ ತೀರ್ತಿದ್ವಿ. ಅಧ್ಯಕ್ಷೆ, ನಾವು ಯಾವುದೂ ಇಲ್ಲಿ ನಮಗೆ ಅಪ್ಪಪ್ಪ ಅವ್ರಿಗೆ ಗೊತ್ತಿಲ್ಲ, ನನಗೆ ಗೊತ್ತು. ಐ ನೋ ದಿ ಬಿಲ್ಡರ್ಸ್ ಲಾಬಿ, ಐ ನೋ ದಿ ಡೆವಲಪ್ಮೆಂಟ್ ಲಾಬಿ, ಎಲ್ಲ ಗೊತ್ತಿದೆ. ನಾನು ಲ್ಯಾಂಡ್ ಓನರ್ ಇನ್ ಬ್ಯಾಂಗ್ಳೂರ್, ಎಲ್ಲ ಗೊತ್ತಿದೆ. ನೋ ಬಿಲ್ಡರ್ ಹ್ಯಾಸ್ ಕಮ್ ಅಂಡ್ ಅಪ್ರೋಚ್ ದಿ ಗೌರ್ಮೆಂಟ್ ಆನ್ ದಿಸ್ ಇಶ್ಯೂ. ನಂಬರ್ 1, ಐ ವುಡ್ ಲೈಕ್ ಟು ಮೇಕ್ ಇಟ್ ವೆರಿ ಕ್ಲಿಯರ್. ಇಲ್ಲಿ ಏನಾಗಿದೆ, ಯಾಕೆ ಇದನ್ನ ಚರ್ಚೆ ಮಾಡಿ ತೆಗೆದುಕೊಂಡು ಬಂದ್ರು ಅಂತಂದ್ರೆ, ಇದು ವ್ಯಾಪಕವಾಗಿ ಇಡೀ ದೇಶದಲ್ಲಿ ಇದ್ರ ಬಗ್ಗೆ ದೊಡ್ಡ ಚರ್ಚೆ ನಡೆದಿದೆ. ಇದು ನೀವು ಹೇಳ್ದಂಗೆ NGT, ಇಲ್ಲಿ NGT ಆಗಲಿ ಸುಪ್ರೀಂ ಕೋರ್ಟಲ್ಲಿ ಯಾರು ವಿರುದ್ಧವಾಗಿ ಮಾಡೋಕ್ಕಾಗಲ್ಲ. ತಿರ್ಗಾ ಯಾರು ಒಂದು PL ಹಾಕ್ತಾರೆ. ಇದು ಮಂತ್ರಿ ವಿಚಾರನೂ ಬಂದಾಗ ಏನೇನಾಯ್ತು ಅನ್ನೋದು ಕೂಡ ನನಗೆ ಗೊತ್ತಿದೆ. ರಾಜೀವ್ ಚಂದ್ರಶೇಖರ್ ಹಾಕಿ ತಿರ್ಗಾ ಸುಪ್ರೀಂ ಕೋರ್ಟ್ಗೆ ಹೋಗಿ ಸುಪ್ರೀಂ ಕೋರ್ಟ್ ಏನು ಡೈರೆಕ್ಷನ್ಸ್ ಕೊಟ್ಟರು ಅಂತ ಗೊತ್ತಿದೆ. ವಿ ವಿಲ್ ನಾಟ್ ವರ್ಕ್ ಅಗೇನ್ಸ್ಟ್ ದಿ ಇಂಟ್ರೆಸ್ಟ್ ಆಫ್ ದಿ ಎನಿ ಸುಪ್ರೀಂ ಕೋರ್ಟ್ ಆರ್ಡರ್. ದಟ್ ಈಸ್ ವೆರಿ ಕ್ಲಿಯರ್. ಇಲ್ಲಿ ಮಹಾರಾಷ್ಟ್ರ ಅವ್ರು ಏನು ಹೇಳ್ತಾರೆ ಅಂದರೆ, 30 meters from the edge of the HFCL construction activity permitted beyond 50 meters ಅಂತ ಅವ್ರು ಹೇಳ್ತಾರೆ. ಗುಜರಾತ್ ಅವರು 30 meter from the boundary of the bank of the river and the water body 9 meter ಅಂತ ಹೇಳ್ತಾರೆ. ತೆಲಂಗಾಣ and ಆಂಧ್ರ ಪ್ರದೇಶ್ 10 hectare and above water body 30 meters and less than 10 hectares 9 meters ಅಂತ ಹೇಳ್ತಾರೆ. ಅಸ್ಸಾಂ 15 ಮೀಟರ್ ಅಂತ ಅವ್ರು ಹೇಳ್ತಾರೆ. ಮಧ್ಯಪ್ರದೇಶ್ 30 ಮೀಟರ್ ಫ್ರಮ್ ದಿ ರಿವರ್ ಲೇಕ್ಸ್ ಪಾಂಡ್ ರಿಸರ್ವರ್ ನಾಲಾ ಕೆನಾಲ್ ಫ್ಲಡ್ ಅಂತ ಹೇಳ್ತಾರೆ. ಛತ್ತೀಸ್ಗಢ 100 ಮೀಟರ್ ಅಂತ ಹೇಳ್ತಾರೆ. ಬಿಹಾರ ಅವ್ರು 200 ಮೀಟರ್ ಆಸ್ ಸಚ್ ಹೈಯರ್ ಡಿಫೆನ್ ದಿ ಬೌಂಡ್ರಿ, ಇಲ್ಲ ಅಂದ್ರೆ 100 ಮೀಟರ್ ಅಲೋಡ್ ವಿತ್ ಇನ್ ದಿ ಲ್ಯಾಂಡ್ ಅಂತ 100 ಮೀಟರ್. ತಮಿಳ್ನಾಡವರು ಬರೀ 3 ಮೀಟರ್ ಅಂತ ಹೇಳ್ತಾರೆ, ಅಂದ್ರೆ 10 ಅಡಿ ಅಂತ ಹೇಳ್ತಾರೆ. ನಾವು ಇದನ್ನ ಚೀಫ್ ಮಿನಿಸ್ಟರ್ ಇದ್ರು ಮೀಟಿಂಗಲ್ಲಿ, ನಾನು ಆಕಸ್ಮಿಕವಾಗಿ ಹೋದೆ ಆ ಮೀಟಿಂಗಿಗೆ, ನಾನು ಪಾರ್ಟಿಸಿಪೇಟ್ ಮಾಡಿದೆ. ಚೀಫ್ ಸೆಕ್ರೆಟರಿ ಮೀಟಿಂಗ್ ಮಾಡಿದ್ರು, ಅವ್ರದ್ದೇ ಸಪ್ರೇಟ್ ಮೀಟಿಂಗ್ ಮಾಡಿದ್ರು. ವಿ ಡಿಸ್ಕಸ್ಡ್ ಇನ್ ದಿಸ್. ಈಗ ಅಧ್ಯಕ್ಷರೇ, ಈಗ ನನ್ನ ಮನೆಗೆ ಬರ್ಬೇಕಾದ್ರೆ ನೀವೆಲ್ಲ ಇದರಿಂದ ಬರ್ತೀರಿ, ಸ್ಯಾಂಕಿ ಟ್ಯಾಂಕ್ ಪಕ್ಕದಲ್ಲೇ ಇದು BD ಅವರು ಅಲಾಟ್ಮೆಂಟ್ ಮಾಡ್ಬಿಟ್ಟಿದ್ದಾರೆ. 50 ಮೀಟ್ರು 50 ಅಡಿಗೂ ಮೇಲೆ ಯಾರು ಮೀಟ್ರು ಏನೋ ಒಂದಿದೆ, ಅದ್ರ ಮೇಲೆ ಯಾರು ಮನೆನೇ ಕಟ್ಬಾರ್ದು. ಅವ್ರಿಗೆ ಯಾರು ಪ್ಲಾನ್ ಸ್ಯಾಂಕ್ಷನ್ ಕೊಡಂಗೇ ಇಲ್ಲ. ಹಿಂದೆ ಆಗಿದ್ದಂತ ಆರ್ಡರ್ ಪ್ರಕಾರ ಪ್ಲಾನ್ ಸ್ಯಾಂಕ್ಷನ್ ಕೊಡಂಗಿಲ್ಲ. ಈಗ ನಾವೇನು ಬೆಂಗಳೂರಲ್ಲಿ ಯಾವ ಕೆರೆನೂ ಕಟ್ಟಿ ಮಾಡಿ ಹಿಂದೆ ಆಗೋಯ್ತು. ಕಂಠೀರವ ಸ್ಟೇಡಿಯಮ್ಮು ಕೆರೆ ಇತ್ತು, ಅದು ಬಸ್ ಸ್ಟ್ಯಾಂಡು ಕೆಂಪೇಗೌಡ ಬಸ್ ಸ್ಟ್ಯಾಂಡ್ ಕೆರೆ ಇತ್ತು, ಅದು ಹಿಂದೆ ಆಗಿದ್ದ ಕಾಲ. ಈಗ ನಮ್ಮ ಗೌರ್ಮೆಂಟ್ ವಿ ಆರ್ ನಾಟ್ ರೆಡಿ ಟು ಎನ್ಕ್ರೋಚ್. ನಾವು ಯಾವ ಕಾರಣಕ್ಕೂ ಪ್ರೊಟೆಕ್ಟ್ ಮಾಡಬೇಕು. ಈಗ ನಾನೇನು ಹೊಸದಾಗಿ ಮಾಡ್ತಾ ಇದ್ದೀನಿ ಅಂತಂದ್ರೆ, ನಾನು ಮಂತ್ರಿ ಆದ್ಮೇಲೆ ಇದನ್ನ ಏನಾದ್ರು ಮಾಡಿ ಬಫರ್ ಝೋನ್ ಅಂತ ಬಿಟ್ಟಿದ್ದೀವಿ. ಈ ಬಫರ್ ಝೋನ್ ಅಲ್ಲಿ ಕನ್ಸ್ಟ್ರಕ್ಷನ್ ಆಕ್ಟಿವಿಟೀಸ್ ಆಗ್ತದೆ ಅನ್ನೋ ದೃಷ್ಟಿಯಿಂದ ಇದನ್ನ ಎಚ್ಚರಿಕೆ ವಹಿಸಬೇಕು ಅಂತ 300 ಕಿಲೋಮೀಟರ್ ಐಡೆಂಟಿಫೈ ಮಾಡಿದ್ದೀನಿ. 300 ಕಿಲೋಮೀಟರ್ಸ್ ಹೊಸ ರೋಡ್ಗಳನ್ನ ಮಾಡಲಿಕ್ಕೆ, ಪೈಪ್ ಲೈನ್ಗಳನ್ನ ಎಳಿಲಿಕ್ಕೆ, ಯಾರು ಕನ್ಸ್ಟ್ರಕ್ಷನ್ ಮಾಡಬಾರ್ದು ಅಂತ ಏನು ನಾವು ಡೈರೆಕ್ಷನ್ಸ್ ಕೊಟ್ಟಿದ್ದೀವಲ್ಲ, ಅದು ಮುಂದಕ್ಕೇನಾದ್ರು ಎನ್ಕರೇಜ್ಮೆಂಟ್ ಆದತ್ತು ಅನ್ನೋ ದೃಷ್ಟಿಯಿಂದ ಈ ಬಫರ್ ಝೋನ್ ಅಡಿಯಲ್ಲಿ ಈ ಕ್ಯಾನಲ್ಗಳೇನಿದೆ ಅದ್ರ ಅಡಿಯಲ್ಲಿ ಒಂದು ರೋಡ್ಗಳನ್ನ ಮಾಡಿಸಿ ಗೌರ್ಮೆಂಟ್ ಪರ್ಮನೆಂಟ್ ರೋಡ್ನ, ನೀವು ಬಹುಶಃ ಗಾಳಿ ಆಂಜನೇಯನ ದೇವಸ್ಥಾನ ನೋಡಿರ್ಬೋದು, ಅಲ್ಲೊಂದು ಸೇತುವೆ, ಅಲ್ಲಿ NGT ಅವರು ಇದ್ರ ಮೇಲೆ ನಾಲೆ ಮೇಲೆ ನಿಮ್ಗೆ ಇದನ್ನ ಹಾಕಕ್ಕೆ ಬಿಟ್ಟಿದ್ದಾರೆ. ಈಗ ಬಿಟ್ಟಿದೆ ಫ್ಲೈಓವರ್. ಈಗ ಫ್ಲೈಓವರ್ ಹಾಕಕ್ಕೂ ಬಿಡ್ತಾ ಇಲ್ಲ. ಗೌರ್ಮೆಂಟ್ ಇಸ್ ನಾಟ್ ಅಲೋಯಿಂಗ್, NGT ಇಸ್ ನಾಟ್ ಅಲೋಯಿಂಗ್ ಟು ಡೂ ಎ ಫ್ಲೈ.
ಈಗ ನಾವೇನು ಹೇಳ್ತಾ ಇದ್ದೀನಿ ಅಂತಂದ್ರೆ ನಮ್ಮ 300 ಅಡಿನ ನನ್ನ ಬಜೆಟಲ್ಲೂ ಸೇರಿಸಿದ್ದೀವಿ. ಆ ಕಡೆ ಈ ಕಡೆ ನಾಲೆ ಹೋಯ್ತಾ ಇದೆ ಅಂತಂದ್ರೆ ಆ ಕಡೆ 50 ಮೀಟರ್ ಇರ್ತದೆ, ಈ ಕಡೆ 50 ಮೀಟರ್. ಇಲ್ಲಿ ಮಧ್ಯ ಅವ್ನು ಯಾರು ಇಲ್ಲಿ ಬಂದು ಇರಬಾರ್ದು ಅಂತ ಸರ್ವಿಸಸ್ಸು ಮತ್ತೊಂದು ಈ ಜಾಸ್ತಿ ನೀರು ಹೊಂಟೋಯ್ತು ಅಂತ ಅಂದ್ಬಿಟ್ಟು ಮನೆಗಳು ನುಗ್ಗೋದು ಇವೆಲ್ಲ ಬರ್ತದೆ ಅಂತ ಅಂದ್ಬಿಟ್ಟು ಈ ರೋಡಲ್ಲೆಲ್ಲ ಕಂಪ್ಲೀಟ್ ಆ ಕಡೆ ಈ ಕಡೆ 2 ಕಡೆನೂ ಕಂಪಲ್ಸರಿ ರೋಡ್ ಮಾಡಬೇಕು ಅಂತ. ಐ ಹ್ಯಾವ್ ಐಡೆಂಟಿಫೈ 3 kilometers. I have kept 300 crores for it. 300 crores I have kept for this, for the same purpose. ಬಿಕಾಸ್ ಯಾರು ಎನ್ಕ್ರೋಚ್ ಮಾಡಬಾರ್ದು ಅಂತ. ಆಮೇಲೆ ಏನಾಯ್ತದೆ ಅಂತಂದ್ರೆ ಹಿಂದೆಗಡೆಯಿಂದ ಮನೆ ಕಾಲಿದೆ ಅಂತ ಬಂದು ಇದಕ್ಕೆ ಹಾಕ್ಬಿಡೋದು, ಇದನ್ನು ತುಂಬೋಗೋದು. ಪಾಪ ಸುಮಾರು ನಮ್ಮ ಬೈತಿ ಬಸವರಾಜ್ ಕಾನ್ಸ್ಟಿಟ್ಯೂನ್ಸಿ ಇಲ್ಲೆಲ್ಲ ಇದ್ದಾರೆ, ಬೈತಿ ಬಸವರಾಜ್ ಇಲ್ಲ ಅವ್ರ ಕಾನ್ಸ್ಟಿಟ್ಯೂನ್ಸಿ ಎಷ್ಟು ಸತಿ ಈ ಪ್ರಾಬ್ಲಮ್ ಅನ್ಕೊಳ್ತೀರಿ. ಆಮೇಲೆ ಕೃಷ್ಣ ಬೈರೇಗೌಡರ ಕಾನ್ಸ್ಟಿಟ್ಯೂನ್ಸಿಲಿ ಸೇಮ್ ಅವ್ರದ್ದು ಕಾನ್ಸ್ಟಿಟ್ಯೂನ್ಸಿಲೂ ಇದೇ ಪ್ರಾಬ್ಲಮ್. ಯಲಂಕಲ್ಲಿ ಪಾಪ ಅವ್ರ ಕಾನ್ಸ್ಟಿಟ್ಯೂನ್ಸಿಲೂ ಇದೇ ಪ್ರಾಬ್ಲಮ್. ಸೊ ಆ ದೃಷ್ಟಿಯಿಂದ ಬಹಳ ನಾವು ಇದ್ರ ಬಗ್ಗೆ ಬಹಳ ಟೀಕೆ ಬರ್ತದೆ, ಮತ್ತೊಂದು ಬರ್ತದೆ, ಇದೆಲ್ಲ ಕೂಡ ಗಮನದಲ್ಲಿ ಇಟ್ಕೊಂಡು ಪ್ರಾಕ್ಟಿಕಲ್ ಆಗಿ ರೂಲ್ಸ್ ಎಲ್ಲ ನೋಡಿಕೊಂಡು ಇದನ್ನ ಮೈನರ್ ಇರಿಗೇಷನ್ ಬರುವಂತ ವ್ಯಾಪ್ತಿದ್ದು ಈ ಲೇಕ್ನ ಉಳಿಸ್ಬೇಕು, ಮುಂದಕ್ಕೆ ಹಾಕ್ಬಾರ್ದು, ಲೇಕ್ ತೊಗೊಂಡೋಗ್ಬೇಕು. ಮೊದಲೆಲ್ಲ ಮಾಡ್ಬಿಟ್ಟಿದ್ದಾರೆ ಊರುಗಳಲ್ಲಿ, ಏರಿ ಮೇಲೆ ರೋಡ್ ಮಾಡ್ಬಿಟ್ಟಿದ್ದಾರೆ, ಅದನ್ನ ನಾವು ತೆಗಿಯಕ್ ಆಗ್ತಾ ಇಲ್ಲ. ಈಗ ಸ್ಯಾಂಗಿ ಟ್ಯಾಂಕ್ ಅಕ್ಕಪಕ್ಕ ರೋಡ್ ಮಾಡಬೇಕು ಅಂತ ಬಿಟ್ಟು ದೇ ಡಿ ನಾಟ್ ಅಲೋ. ದೊಡ್ಡ ಗಲಾಟೆ ನಾವೇ ಸ್ಟ್ರೈಕ್ ಮಾಡ್ದೋ. ಐ ಥಿಂಕ್ ನಿಮ್ಮ ಕ್ಷೇತ್ರದಲ್ಲೇ ನೀವು ಪರ್ಮಿಷನ್ ಮಾಡಿದ್ರಿ ಒಂದು ರೋಡ್ ಮಾಡಬೇಕು ಅಂತ. ವಿ ಡಿ ನಾಟ್ ಗೆಟ್ ದಟ್ ಪರ್ಮಿಷನ್ ಟು ಡೂ ದಟ್ ರೋಡ್. ಒಂದು ನಿಮಿಷ ಸರ್, ಅದು ಕಾನೂನಾತ್ಮಕವಾಗಿತ್ತು. ಹೈಕೋರ್ಟು ಜಡ್ಜ್ಮೆಂಟ್ ಕೊಟ್ಟಿದ್ರು, ಕಂಟೆಂಪ್ಟ್ನಲ್ಲಿದೆ ರೋಡ್ ಮಾಡಿಲ್ಲ ಅಂತ. ರೋಡ್ ಮಾಡಬೇಕು ಅಂತ ಜಡ್ಜ್ಮೆಂಟ್ ಇದೆ. ಚರ್ಚೆ ಅಲ್ಲ ಸರ್, ರೋಡ್ ಮಾಡ್ಲಿಕ್ಕೆ ವಿರೋಧ ಆಯ್ತು ಅಂದ್ರಲ್ಲ, ಹಾಗಾಗಿ ಅವತ್ತು ತಪ್ಪು ಮಾಹಿತಿಯಲ್ಲಿ ಮಾಡಿದ್ರು ಅಂತ. ಅದಕ್ಕೆ ನಾನು ಹೋಗಿದ್ದೆ ಅದಕ್ಕೆ ಸ್ಟ್ರೈಕಿಗೆ. ಅದು ರಾಜಕೀಯ ಮಾಡಿದ್ರಿ ಹಾಗಂದು ಅಲ್ಲ, ಅದನ್ನೇ ದಟ್ ಇಸ್ ವಾಟ್ ಐ ಆಮ್ ಟೆಲಿಂಗ್ ಯು. ನಮ್ದು ಏನಂತ ಉದ್ದೇಶ, ಇಟ್ ಶುಡ್ ಬಿ ಇನ್ ಎ ಪ್ರಾಪರ್ ವೇ. ಸೊ ನಾವು ಈಗ ಹಳ್ಳಿಗಳಲ್ಲಿ ಇಲ್ಲ ಅಂತಂದ್ರೆ ಅದಕ್ಕೇನಾದ್ರು ಬಫರ್ ಇಡ್ಲಿಲ್ಲ ಅಂತಂದ್ರೆ ಮಾಡಲ್ಲ ಅಂದ್ರೆ ಅದಕ್ಕೆ ಇದಾಗ್ತದೆ ಅನ್ನೋ ದೃಷ್ಟಿಯಿಂದ ನಾವು ಬಹಳ ಮುಂದೆ ಆಲೋಚನೆ ಇಟ್ಕೊಂಡು ಮಾಡಿದ್ದೀವಿ. ತಾವು ಸಲಹೆ ಕೊಡೋದು, ತಾವು ಕಮಿಟಿ ಮಾಡಿ ಅನ್ನೋದು ತಪ್ಪಿಲ್ಲ. ನೀವು ಬೆಂಗಳೂರಲ್ಲಿ ನೀವು ಯಾರು ಬೇಕಾದ್ರೂ ಮಾಡಿ, ನಮ್ಗೇನು ಅದೇನು ಅಭ್ಯಂತರ ಏನಿಲ್ಲ. ಎಲ್ಲಿ ಬೇಕಾದ್ರೂ ಲೀಗಲಿ ನಾವು NGT ನಾಮ್ಸ್ ಏನಿದೆ. ಆಮೇಲೆ ನಾನು ಇವ್ರಿಗೆ ಎಕ್ಸ್ಪೆಷಲಿ ಮಂಗಳೂರವ್ರಿಗೆ ನಾನು ರಿಕ್ವೆಸ್ಟ್ ಮಾಡೋದು, ವಿಲ್ ಜಾಯಿನ್ ಇವತ್ತು ಬೇಕಾದ್ರೆ ಹೋಗೋದ್ರೊಳಗಡೆ ಇವತ್ತಾದರೆ ಇವತ್ತೇ ಬೇಕಾದ್ರೆ ಒಂದು ಅರ್ಧ ಗಂಟೆ ನಾನು ಸ್ಪೇರ್, ಕ್ಯಾಬಿನೆಟ್ ಇಲ್ಲ ಅಂದರೆ ನಾನು ಸ್ಪೇರ್ ಮಾಡೋಕ್ಕೆ ರೆಡಿ ಇದ್ದೆ. ಅವ್ರ ಬಗ್ಗೆ ಭಾಳ ನಾವು ಇದ್ರ ಬಗ್ಗೆ ದೊಡ್ಡ ಚರ್ಚೆ ಮಾಡೋಕ್ಕಿಲ್ಲ. ಅಂದರೆ ಪಾಪ ಅವ್ರ ಬದುಕಿಗೆ ಭಾಳ ಕಷ್ಟ ಆಗ್ತದೆ, ಮನೆಗಳು ಕಟ್ಕೊಳ್ಳೋಕೆ ಕಷ್ಟ ಆಗ್ತದೆ. ಈ ಕೇರಳ ಏನಿದೆ ಪರಿಸ್ಥಿತಿ, ಕೇರಳ ಇಸ್ ಬೀನ್ ಎಕ್ಸಮ್ಟೆಡ್ ಫಾರ್ ಅವ್ರ ಸ್ಟೇಟ್ ಅವರೆಲ್ಲ ಪರ್ಮಿಷನ್ ತಗೋಬಿಟ್ಟವ್ರೆ, NGT ಗೌರ್ಮೆಂಟು ಸೆಂಟ್ರಲ್ ಗೌರ್ಮೆಂಟು ಗೋವರೆಲ್ಲ ತಗೋಬಿಟ್ಟವ್ರೆ. ಬಟ್ ವಿ ಆರ್ ಸಫರಿಂಗ್ ಔಟ್ ಆಫ್ ಇಟ್. ವಿ ಹ್ಯಾವ್ 360 kilometers ಆಫ್ ಇದು ನಮ್ಮ ಸಮುದ್ರ ಇದೆ, ಅದನ್ನ ನಾವು ಎನ್ಕ್ಯಾಶ್ ಮಾಡ್ಕೊಳಕ್ ಹೋಗ್ತಾ ಇಲ್ಲ. ನಾನು ನಮ್ಮ HK ಪಾಟೀಲ್ಗೆ ಹೇಳಿದ್ದೀನಿ, ಯಾಕೆಂದ್ರೆ ಅವರು ಇರಬೇಕು ಅನ್ನೋ ದೃಷ್ಟಿಯಿಂದ ನಾನು ಅವ್ರು ಕೇಳಿದೆ ಒಂದಿನ. ಬೇಕಾದ್ರೆ ನಾಳೆನೋ ನಾಳಿದ್ದನೋ ವಿಲ್ ಜಾಯಿನ್ ಎಲ್ಲ ಕೂತ್ಕೊಂಡು. ತಮಗೂ ಕೂಡ ಇದು CRZ ನಾನು ಅದಕ್ಕೆ ಹೇಳಿದ್ದೀನಿ, ಅದನ್ನ CRZ ಅದನ್ನ ಓವರ್ಕಮ್ ಮಾಡ್ಬೇಕಾದ್ರೆ ಏನು ಅನ್ನೋದು ಕೂಡ ನಾನು ಕೆಲವು ಡೆಪ್ಟಿ ಕಮಿಷನರ್ಸ್ ಆಫೀಸರ್ ಹತ್ರ ಡಿಸ್ಕಸ್ ಮಾಡಿದ್ದೀನಿ. ವಿಲ್ ಜಾಯಿನ್ ಟುಗೆದರ್. ನಾಳೆನೇ ಬೇಕಾದ್ರೆ ನನ್ನ HK ಪಾಟೀಲ್ ಇರ್ಲಿ. ಫಸ್ಟ್ ಒಂದು ಪ್ರಿಲಿಮಿನರಿ ಮೀಟಿಂಗ್ ಮಾಡಾದ್ಮೇಲೆ ವಿಲ್ ಗೋ ಟು ಮಂಗಳೂರು. ಅಲ್ಲಿ ಉಡುಪಿಯವ್ರನ್ನೂ ಕರೆಸೋಣ, ನಾರ್ತ್ ಕೇಂದ್ರ ಅವ್ರನ್ನೂ ಕಳ್ಸೋಣ, ಕರೆದಿ ಕುಂಡ್ರಿಸ್ಕೊಂಡು ತೀರ್ಮಾನ ಮಾಡಿ ವಾಟ್ ಹ್ಯಾಸ್ ಟು ಬಿ ಡನ್ ಅನ್ನೋದು ಮಾಡೋಣ. ಯಾಕೆಂದ್ರೆ ಎಲ್ಲರಿಗೂ ಪ್ರಾಪರ್ಟಿ ವ್ಯಾಲ್ಯೂ ಬರಲಿ, ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗಲಿ. ಜನ ಬೆಳಗಾಂ ಇದಕ್ಕೆ ಹೋಗೋದಕ್ಕೆ, ಗೋವಾಗೆ ಹೋಗೋದನ್ನ ನಿಲ್ಸೋಣ ನಾವೇನಾದ್ರು ಮಾಡಿ, ಕೇರಳಗೆ ಹೋಗೋದನ್ನ ನಿಲ್ಸೋಣ ನಾವೇನಾದ್ರು ಮಾಡಿ. ಕೇರಳ ಸುರೇಶ್ ಕುಮಾರ್ ನಿಮ್ಗೆಲ್ಲ ಆಶ್ಚರ್ಯ ಆಗ್ಬೋದು, 5 ಬ್ಯಾಂಕ್ ಹುಟ್ಟಲ್ಲಿ ಈಗ 8 ಬ್ಯಾಂಕ್ ಆಯ್ತು, ಹೈಯೆಸ್ಟ್ ಮೆಡಿಕಲ್ ಕಾಲೇಜು, ಹೈಯೆಸ್ಟ್ ಇಂಜಿನಿಯರಿಂಗ್ ಕಾಲೇಜು, ಒಂದು 5 ಸ್ಟಾರ್ ಹೋಟ್ಲ್ ಇಲ್ಲ ಸುರೇಶ್ ಕುಮಾರ್ ಅಲ್ಲಿ. ಪೋರ್ಟ್ ಇದೆ, ಏರ್ಪೋರ್ಟ್ ಇದೆ, ಅಷ್ಟು ದೊಡ್ಡ ದೊಡ್ಡ ಇದು ಎಕ್ಸ್ಟೆನ್ಷನ್ಸ್ ಇದೆ, ಗ್ಯಾಸು ಪ್ರೊಡಕ್ಷನ್ ಮತ್ತೊಂದೆಲ್ಲ ಇದೆ. ಮಂಗಳೂರಲ್ಲಿ ಒಂದು 5 ಸ್ಟಾರ್ ಹೋಟ್ಲು ಕಟ್ಟಕ್ಕೆ ಧೈರ್ಯ ಇಲ್ಲ ಅಂತಂದ್ರೆ ಅವ್ರಿಗೆ ಎಕನಾಮಿಕ್ಲಿ ವರ್ಕೌಟ್ ಆಗಲ್ಲ ಅನ್ನೋ ದೃಷ್ಟಿಯಿಂದ ನಾನೆಲ್ಲ ಕಲ್ಲು ಹಾಕ್ತಿದ್ದೆ ಅಲ್ಲಿಗೆ ಎತ್ಕೊಂಡೋಗಿ ಕಲ್ಲನ್ನ ಗ್ರಾನೈಟ್ ಮಾಡೋಂಥ ಸಂದರ್ಭದಲ್ಲಿ. ಎಷ್ಟು ಲೈವೇ ಆಗಲಿ ಇತ್ತು ಮಂಗಳೂರು ಅಂತಂದ್ರೆ ಈಗ 7 ಗಂಟೆ ಆದ್ಮೇಲೆ ಡೆಡ್ ಆಗ್ಬಿಟ್ಟಿದೆ ಮಂಗಳೂರು. ಅದಕ್ಕೇನಾರು ಮಾಡಿ ಪದೇ ಹೇಳಿದ್ರೆ ಸ್ವಲ್ಪ ನಾವು ನಿಂತ್ಕೋಬೇಕು. ಏನಪ್ಪಾ ನೀವು 7 ಗಂಟೆ ನಂತರ ಡೆಡ್ ಆಗಿದೆ ಅಂದ್ರೆ ಏನ್ ಸರ್? ಡೆಡ್ ಅಂದ್ರೆ ದೇರ್ ಇಸ್ ನೋ ಆಕ್ಟಿವಿಟೀಸ್ ಅಂತ, ಹೆಂಗೆ ಎಲ್ಲ ಮನೆ ಸೇರ್ಕೊಂಡ್ಬಿಡ್ತಾರೆ. ಬರೀ ಉಪಮುಖ್ಯಮಂತ್ರಿಗಳೇ ಏನಿಲ್ಲ, ನೀವು ಹಂಗ ಅಷ್ಟೇ. ಈಗ ನಾನು ಚರ್ಚೆ ಮಾಡ್ತಾರೆ, ಚರ್ಚೆ ಮಾಡಿ ಚರ್ಚೆ ಮಾಡ್ತಾರಲ್ಲ, ಉಪಮುಖ್ಯಮಂತ್ರಿಗಳೇ ಅಲ್ಲ ಮಾನ್ಯ ಉಪಮುಖ್ಯಮಂತ್ರಿಗಳೇ, ನಮ್ಮ ಉಡುಪಿ ಮಂಗಳೂರಲ್ಲಿ ಇದರ ಅಗತ್ಯನ ಹೇಳಿದ್ದೀರಾ. ವಿಶೇಷವಾಗಿ ಯು ಕಾನ್ಸಂಟ್ರೇಟೆಡ್ ಆನ್ ಕರಾವಳಿ, ಅಲ್ಲಿ ಎಷ್ಟು ಅಗತ್ಯ ಇದೆ ಅಂತ.
ನಾನು state. ಅಲ್ಲ, ಒಂದ್ ನಿಮಿಷ ನನ್ನ ಹೋಲ್ ಆರ್ಗ್ಯುಮೆಂಟು ಇಟ್ ವಾಸ್ ಅಬೌಟ್ ಬ್ಯಾಂಗ್ಳೂರ್. ಓಕೆ, ಬೆಂಗಳೂರಲ್ಲಿ ಇವತ್ತು ಯಾವ ಪರಿಸ್ಥಿತಿ ಇದೆ ಅಂತ, ಬಿಕಾಸ್ ಯು ಆರ್ ಆಲ್ಸೋ ಹೋಲ್ಡಿಂಗ್ BWSSP ಪೋರ್ಟ್ಫೋಲಿಯೋ, ಯು ನೋ ಈ ಹಿನ್ನೆಲೆಯಲ್ಲಿ ನಾನು ಮತ್ತೊಮ್ಮೆ ಬಹಳ ಕಳಕಳಿಯಿಂದ ಇನ್ ದ ಇಂಟ್ರೆಸ್ಟ್ ಆಫ್ ದ ಬ್ಯಾಂಗ್ಳೂರಿಯನ್ಸ್ ನಾನು ಕೇಳ್ಕೊಳ್ಳೋದು, ಕರಾವಳಿಗೆ ಅವ್ರು ಹೇಳಿದ್ರು ಕುಂದಾಪುರ ನಮ್ಮ ಕರಾವಳಿ ಅದರದ್ದು ಒಂದು ಇಡೀ, ಬೆಂಗಳೂರದು ಮಾತ್ರ ಮತ್ತೆ ಟು ರಿವಿಸಿಟ್ ಈ ಬಫರ್ ಝೋನನ್ನ ನೀವು ಮಾಡ್ತಾ ಇರೋದ ಹಿನ್ನೆಲೆಯಲ್ಲಿ ದಯವಿಟ್ಟು ಸದನ ಸಮಿತಿಗೆ ಇದನ್ನು ಕಳಿಸಿದ್ದ ನಾನು ಕೇಳ್ಕೊಳ್ತೀನಿ. ಮಾನ್ಯ ಸಚಿವರು ಬಾಲಕೃಷ್ಣ, ಒಂದು ನಿಮಿಷ, ಸಚಿವ ಬಾಲಕೃಷ್ಣ ಮಾತಾಡ್ತಾರೆ. ಈಗ ಬಫರ್ ಝೋನ್ ಬಗ್ಗೆ ಈಗಾಗಲೇ ಚರ್ಚೆ ನಡೀತಾ ಇದೆ. ಸುರೇಶ್ ಕುಮಾರ್ ಅವರ ಹೇಳಿಕೆಯನ್ನು ನಾನು ಈ ಸಂದರ್ಭದಲ್ಲಿ ಸ್ವಾಗತಿಸ್ತೀನಿ. ಬೆಂಗಳೂರು ವಿಚಾರದಲ್ಲಿ ಬಫರ್ ಝೋನು ನಮ್ಮ ಉಪಮುಖ್ಯಮಂತ್ರಿಗಳು ಹೇಳ್ದಂಗೆ ಸರ್ಕಾರದ ಉದ್ದೇಶಕ್ಕೆ ಉಪಯೋಗಿಸ್ಕೊಳ್ಳೋದ್ರಲ್ಲಿ ತಪ್ಪಿಲ್ಲ. ಅದನ್ನು ಸರ್ಕಾರದ ಉದ್ದೇಶಕ್ಕೆ ಉಪಯೋಗಿಸ್ಕೊಳ್ಳೋಕೆ ಅವಕಾಶ ಮಾಡಿಕೊಡಿ. ಆದರೆ ಈಗಾಗಲೇ ಎಲ್ಲ ಕಡೆ ಒತ್ತುವರಿ ಆಗಿದೆ. ಬಫರ್ ಝೋನನ್ನು ಸಾಕಷ್ಟು ಜನ ಎಲ್ಲ ಒತ್ತುವರಿ ಬೆಂಗಳೂರು ನಗರ ಪ್ರದೇಶಗಳಲ್ಲಿ ಮಾಡ್ಕೊಂಡಿದ್ದಾರೆ. ಅದರಿಂದ ದಯಮಾಡಿ ಈ ಬಫರ್ ಝೋನನ್ನು ವಿಶೇಷವಾಗಿ ಅವ್ರ ಕರಾವಳಿ ಪ್ರದೇಶಕ್ಕೆ ಅವಶ್ಯಕತೆ ಇದೆ, ಅವ್ರಿಗೆ ತೊಂದರೆ ಆಗ್ತಾ ಇದೆ, ಅದಕ್ಕೆ ನೀವು ಅವಕಾಶ ಮಾಡಿಕೊಡಿ, ತೊಂದರೆ ಇಲ್ಲ. ಆದರೆ ಬೆಂಗಳೂರಿನಲ್ಲಿ ಇದನ್ನು ವಿಶೇಷವಾಗಿ ಪರಿಗಣಿಸಬೇಕು. ಬಫರ್ ಝೋನನ್ನು ಯಾವುದೇ ಕಾರಣಕ್ಕೆ ಬೇರೆ ಉದ್ದೇಶಕ್ಕೆ ಉಪಯೋಗಿಸ್ಕೊಳ್ಳೋಕೆ ಅವಕಾಶ ಮಾಡಿಕೊಡ್ಬಾರ್ದು ಅಂತೇಳಿ ನಾನು ತಮ್ಮ ಮುಖಾಂತರ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀನಿ. ಓಕೆ ಸಚಿವರೇ, ಹಂಗಲ್ಲ, ಬಫರ್ ಝೋನ್ ನೋಡಿ, ಬಫರ್ ಝೋನು ಈಗ ನೀವು ಯಾಕೆ ಚರ್ಚೆ ಮಾಡಿ ಅವ್ರು ಏನಂತ ಕೇಳ್ತಾರೆ. ನೀವು ಇಲ್ಲೇ ಇದ್ದಾರೆ ಅಧ್ಯಕ್ಷರೇ, ಬಾಲಕೃಷ್ಣ ಇಲ್ಲೇ ಇದ್ದಾರೆ, ಆಮೇಲೆ ನಮ್ಮ ಇವರು ಶ್ರೀನಿವಾಸ್ ಇಲ್ಲೇ ಇದ್ದಾರೆ. ತಿಪ್ಕೊಂಡಹಳ್ಳಿದು ಅಂದ್ಬಿಟ್ಟು ಹೆಸರುಘಟ್ಟದಿಂದ ಇವ್ರಿಗೆಲ್ಲ ಗೊತ್ತಿದೆ ಅದನ್ನ ಮಾಡಬೇಕು ಅಂತ, ಕ್ಯಾಚ್ಮೆಂಟ್ ಏರಿಯಾ ಅಂತ 100 ಮೀಟ್ರು 200 ಮೀಟರ್ ಅರ್ಧ ಕಿಲೋಮೀಟರ್ ಎಲ್ಲ ಶೆಡ್ಗಳು ಕಟ್ಬಿಟ್ಟಿದ್ದಾರೆ. ಒಬ್ರು ಟ್ಯಾಕ್ಸ್ ಕಟ್ತಾ ಇಲ್ಲ, ಎಲ್ಲ ಕಂಪ್ಲೀಟ್. ಎಲ್ಲಿಂದ? ನೆಲಮಂಗಲ ತಿಪ್ಪು ಇದನ್ನ ನೀವು ಕೂತ್ಕೊಳ್ಳಿ. 3 ಕಿಲೋಮೀಟರ್ಗೂ ಕಟ್ಟವ್ರೆ ಸರ್, 500 ಮೀಟರ್ 1 ಕಿಲೋಮೀಟರ್ ಅಲ್ಲ 3 ಕಿಲೋಮೀಟರ್ಗೂ ಕಟ್ಟವ್ರೆ. ನೀವು ಹೇಳೋದು ಒಪ್ಕೋತೀನಿ. ಬಿಲ್ಡಿಂಗು ಗೋಡನ್ನು ತಿಪ್ಪೋನಹಳ್ಳಿ ಬಗ್ಗೆ ಹೇಳಿದ್ರು. ಒಂದು ನಿಮಿಷ ಸುರೇಶ್, ಒಂದು ನಿಮಿಷ ಇದ್ದಾಗ ಆಗಿದ್ದು. ತಿಪ್ಪೋನಹಳ್ಳಿನಲ್ಲಿ ಹಿಂದೆ, ಇಫ್ ಮೈ ಮೆಮೊರಿ ಸರ್ವ್ಸ್ ಮೀ ರೈಟ್, 91-92ನಲ್ಲಿ DLF ಫೌಂಡೇಶನ್ಗೆ ಅಲ್ಲಿ ಜಾಗ ಕೊಟ್ಟಿದ್ರು. ತಿಪ್ಪೋನಹಳ್ಳಿ ಕ್ಯಾಚ್ಮೆಂಟ್ ಏರಿಯಾದಲ್ಲಿ ಅದು ಅಪಾರ್ಟ್ಮೆಂಟ್ಸ್ ಕಟ್ಟಬೇಕು, ಅದೇನೋ ಒಂದು ಟೌನ್ಶಿಪ್ ಕಟ್ಟಬೇಕು ಅಂತ. ಅವತ್ತು ನಾನು ಐ ವಾಸ್ ಎ ಕಾರ್ಪೊರೇಟರ್ ಫಾರ್ ದಿ ಸೆಕೆಂಡ್ ಟರ್ಮ್. ತಿಪ್ಪೋನಹಳ್ಳಿನಲ್ಲಿಂದ ನಾವು ರಾಜಭವನಕ್ಕೆ ಪಾದಯಾತ್ರೆ ಬಂದು ಗವರ್ನರ್ಗೆ ರೆಪ್ರೆಸೆಂಟೇಷನ್ ಕೊಟ್ಟು ಅವತ್ತು ಅಲ್ಲಿ ನಿಲ್ಲಿಸಿದ್ವು ನಾವು. ಓಕೆ, ಇದೇ ನೆಲಮಂಗಲ ಹತ್ರ ಕುಮುದ್ವತಿ ದಂಡೆ ಮೇಲೆ ಒಂದು ಇನ್ಸ್ಟಂಟ್ ಒಂದು ಮೆಡಿಕಲ್ ಕಾಲೇಜ್, ಇನ್ಫೆಂಟ್ ಮೆಡಿಕಲ್ ಕಾಲೇಜ್ ಅಂತ ಶುರು ಮಾಡಿದ್ರು. ಅಶೋಕ್ ಅವರು ನಾನು ಎಲ್ಲಾನು ಕೂಡ ಪಾದಯಾತ್ರೆ ಹೋಗಿ ಅದನ್ನ ನಾವು ನಿಲ್ಲಿಸಿದ್ವು. ನಮ್ದೇನೋ ಒಂದು ಭಾವನೆ ಇತ್ತು, ಮತ್ತೆ ಕುಮುದ್ವತಿ ಲೈವ್ ನದಿ ಆಗುತ್ತೆ, ತಿಪ್ಪೋನಹಳ್ಳಿ ತುಂಬುತ್ತೆ, ನೀವು ಬೇರೆ ಆಸೆ ಕೊಟ್ಟು ತೋರಿಸ್ಬಿಟ್ಟಿದ್ದೀರಾ, ಎತ್ತಿನೊಳ್ಳೆ ನೀರನ್ನ 1.5 TMC ನೀರು ಕೊಡ್ತೀರಾ, ಎಲ್ಲಾನು ಹೇಳಿದ್ದೀರಾ. ಸೊ ಈ ದೃಷ್ಟಿಯಿಂದ ನಾವು ಬೆಂಗಳೂರಿನ ಹವಾಗುಣ ದೃಷ್ಟಿಯಿಂದನೂ ಕೂಡ, ಪರಿಸರ ದೃಷ್ಟಿಯಿಂದನೂ ಕೂಡ ವಿ ಶುಡ್ ಮೇಂಟೈನ್ ಅವರ್ ವಾಟರ್ ಬಾಡೀಸ್. ಮತ್ತೆ ಬೆಂಗಳೂರಿನ ಜನ ಇಷ್ಟಪಡ್ತಾರೆ ಬೇಕು ಅಂತ. ಅವ್ರ ಕರಾವಳಿಲಿ ಸದಾ ಮಳೆ ಬರ್ತದೆ, ಇಲ್ಲಿ ಮಳೆ ಬಂದಾಗ ಪ್ರವಾಹ ಆಗುತ್ತೆ, ಇಲ್ಲದ್ರೆ ಮಳೆನೇ ಬರಲ್ಲ. ಸೊ ಈ ದೃಷ್ಟಿಯಿಂದ ಬೆಂಗಳೂರಿಗೆ ಸಪರೇಟ್ ಆಗಿ ನಾನು ಸಚಿವರ ಕೇಳ್ಕೊಳ್ತೀನಿ, ತಮ್ಮ ಮೂಲಕ ಬೋಸರಾಜ್ ಅವ್ರಿಗೆ, ಲೆಟ್ ಅಸ್ ರಿವಿಸಿಟ್, ಅದನ್ನ ಒಂದು ರೀಸ್ಟಡಿ ಅದ್ರ ಬಗ್ಗೆ ಮಾಡೋದಕ್ಕೆ ಸದನ ಸಮಿತಿ ಮಾಡಿ. ಸಚಿವರು ಈ ಬಫರ್ ಈ ತಿದ್ದುಪಡಿ ಮಾಡೋದ್ರ ಮುಖಾಂತರ ಈಗಾಗಲೇ ಉಪಮುಖ್ಯಮಂತ್ರಿ ಹೇಳಿದಂತೆ ಈ ಬಫರ್ ಝೋನ್ ಏರಿಯಾದಲ್ಲಿ ನಮಗೆ ಉಪಯೋಗ ಆಗ್ತಕ್ಕಂಥ ಓನ್ಲಿ ಪಬ್ಲಿಕ್ ಯುಟಿಲಿಟಿಗೆ, ಪ್ರೈವೇಟ್ನವ್ರಿಗೆ ಯಾರಿಗೂ ಇದಕ್ಕೆ ಅವಕಾಶ ಇಲ್ಲ. ಸಾರ್ವಜನಿಕ ಮೂಲಭೂತ ಸೌಕರ್ಯಗಳಾದ ರಸ್ತೆ, ಸೇತುವೆ, ನೀರು ಸರಬರಾಜು, ಪೈಪ್ಲೈನು, ವಿದ್ಯುತ್ ಕಂಬಗಳು ನಿರ್ಮಿಸಲು, ಜಾಕ್ವೆಲ್ಲು, ಪಂಪ್ ಹೌಸು, UGD ಲೈನು, ತ್ಯಾಜ್ಯ ನೀರು ಘಟಕ, ಪೆಟ್ವೆಲ್ಲು, ಅಕ್ಯುಡೇಟ್, ಈ ರೀತಿಯಾದಂಥ ಸರ್ಕಾರ ಗೌರ್ಮೆಂಟ್ಗೆ ಬೇಕಾಗಿರ್ತಕ್ಕಂಥ ಮಾತ್ರ ಯುಟಿಲೈಸ್ ಮಾಡಲಿಕ್ಕೆ. ಇದು ನಾವೇನು ಕೆರೆಯ ಅಂಗಳಲ್ಲಿ ನಾವೇನು ಕಡಿಮೆ ಮಾಡ್ತಾ ಇಲ್ಲ. ಕೆರೆ ಹೊರಭಾಗಲಿಂದ ಇರ್ತಕ್ಕಂಥದ್ದು ಈ 30 ಮೀಟರ್ ಇರ್ಬೋದು, 24 ಮೀಟರ್ ಇರ್ಬೋದು, 6 ಮೀಟರ್ ಇರ್ಬೋದು. ನಾವು ಕೆರೆಯಲ್ಲಿ ನೀರು ಸಂಗ್ರಹಣೆ ಮಾಡ್ತಕ್ಕಂಥ ಕೆಪಾಸಿಟಿ ನಾವೇನೋ ಕಡಿಮೆ ಮಾಡ್ತಾ ಇಲ್ಲ. ಇದರಲ್ಲಿ ಈಗ ಶ್ರೀಮಾನ್ ಸುರೇಶ್ ಕುಮಾರ್ ಅವರು ಹೇಳಿದಂತೆ ಬ್ಯಾಂಗ್ಳೂರು ವಿಷಯದ ಬಗ್ಗೆ ಬಂದಾಗ 178 ಕೆರೆ ಮಾತ್ರ ನಮ್ಮ ಲೆಕ್ಕದಲ್ಲಿ ಇದ್ದಿದ್ದು. ಉಳಿದಂಥ ಟೋಟಲ್ ಈಗ ರಾಜ್ಯದಲ್ಲಿ ಕೆರೆ ಪ್ರಾಧಿಕಾರದಲ್ಲಿ ಬರ್ತಕ್ಕಂಥದ್ದು 41,849 ಕೆರೆ.
ಇದರಲ್ಲಿ 5 ಎಕರೆಕನ್ನ ಒಳಗಿದ್ದದ್ದು 5,533 ಕೆರೆಗಳು, 10 ಎಕರೆಕನ್ನ ಒಳಗಿದ್ದದ್ದು 7,676, 25 ಎಕರೆ ಇದ್ದದ್ದು 8,881, 50 ಎಕರೆ ಇರೋದು 9,718, 100 ಎಕರೆ ಇರೋದು 6,950. ಇಷ್ಟು ಇರುವಾಗ 178 ಕೆರೆ ಬಗ್ಗೆ ತಾವು ಮಾತಾಡ್ತಾರೆ. ಬಟ್ ಉಳಿದಂಥ ಎಲ್ಲ ಪ್ರದೇಶಗಳಲ್ಲಿ ಅಲ್ಲಿರುವಂಥ ಪರಿಸ್ಥಿತಿ ಮೇಲೆ ಅಲ್ಲಿ ಜನರ ಜೊತೆಯಲ್ಲಿ ಮಾತನಾಡಿದಾಗ, ಅಲ್ಲಿ ಜನಪ್ರತಿನಿಧಿಗಳ ಜೊತೆಯಲ್ಲಿ ಮಾತನಾಡಿದಾಗ ಅವರು ಹೇಳಿರ್ತಕ್ಕಂಥ ರೀತಿಯಲ್ಲಿ ನಾವು ಬಫರ್ ಝೋನ್ ಫಿಕ್ಸ್ ಮಾಡ್ತಕ್ಕಂಥ ಒಂದು ಪ್ರಯತ್ನ ಮಾಡಿದ್ವಿ. ಈ ಇಲ್ಲಾದರೂ ಬ್ಯಾಂಗ್ಳೂರಿನಲ್ಲಿ 128 ಕೆರೆಗಳಲ್ಲಿ ಸುಮಾರು 40-50 ಕೆರೆಗಳಿಗೆ 24 ಮೀಟ್ರ್ ಉಳಿತಾ ಇದೆ. 30 ಮೀಟ್ರ್ಲಿಂದ 6 ಮೀಟ್ರ್ ಮಾತ್ರ ಕಡಿಮೆ ಆಗಿ 24 ಮೀಟ್ರ್ ಉಳಿತದೆ. ನೀವು ಅನೇಕ ಜಾಗಗಳಲ್ಲಿ ಈಗಾಗಲೇ ಅವ್ರು ಹೇಳಿದಂಗೆ ಸಾಂಕೇಟದಲ್ಲಿ ಎಲ್ಲಿ 30 ಮೀಟ್ರ್ ಇದೆ ಸರ್. ಈಗ ನಾವು ಅನೇಕ ಕೆರೆಗಳು ಸಿಟಿಯಲ್ಲಿ ಸಹಿತ ನೋಡಿದ್ವಿ, ಎಲ್ಲೂ 30 ಮೀಟ್ರ್ ಇವತ್ತು 100 ಫೀಟು ಎಲ್ಲೂ ಉಳಿದಿಲ್ಲ ಔಟ್ಸೈಡ್ ಬಫರ್ ಝೋನು. ಸೊ ಈ ರೀತಿಯಾಗಿ ಇರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಇಡೀ ರಾಜ್ಯದನ್ನು ನಾವು ದೃಷ್ಟಿಯಲ್ಲಿ ಇಟ್ಕೊಂಡು ಅನೇಕ ಜನಪ್ರತಿನಿಧಿಗಳು ಹೇಳಿರ್ತಕ್ಕಂಥ ರೀತಿಯಲ್ಲಿ ಆ ಪರಿಸ್ಥಿತಿಯನ್ನು ಸುಧಾರಿಸಲಿಕ್ಕೆ ನಾವು ತಿದ್ದುಪಡಿ ನಾವು ತಂದಿದ್ದೀವಿ. ತಾವು ಹೇಳ್ತೀರಾ ನಾವು ಸರ್ಕಾರಿ ಕೆಲಸಗಳಿಗೆ ಮಾತ್ರ, ಸರ್ಕಾರಿ ಉಪಯೋಗಕ್ಕೋಸ್ಕರ ಅಂತ ತಾವು ಹೇಳ್ತಾ ಇದ್ದೀರಾ. ನಿಮ್ಮದೇ ಬಿಲ್ಲು, ನೀವೇ ಪ್ರೆಸೆಂಟ್ ಮಾಡಿರೋ ಬಿಲ್ಲು, ನೀವು ಓದಿದಿರೋಲ್ವೋ ನನಗೆ ಗೊತ್ತಿಲ್ಲ. ಉದ್ದೇಶಗಳು ಕಾರಣಗಳ ಹೇಳಿಕೆ, ಜಲಮೂಲಗಳಿಗೆ ಪ್ರದೇಶವಾರು ಬಫರ್ ಝೋನನ್ನು ಪರಿಚಯಿಸಲು ಮತ್ತು ಸರ್ಕಾರದ ಮುಖ್ಯ ಕಾರ್ಯದರ್ಶಿಯವರ ಅಧ್ಯಕ್ಷತೆ ತಾಂತ್ರಿಕ ಸಮಿತಿ ನಿರ್ದಿಷ್ಟಪಡಿಸಲಾದ ಬಫರ್ ಝೋನ್ನಲ್ಲಿ ಕೈಗಾರಿಕಾ ಚಟುವಟಿಕೆಗಳು, ಒಂದು ನಿಮಿಷ ಆಯ್ತಾ, ಮನರಂಜನಾತ್ಮಕ ಮತ್ತು ವಾಣಿಜ್ಯದಂತಹ ಕೆಲವು ಸಾರ್ವಜನಿಕ ಉಪಯುಕ್ತ ಚಟುವಟಿಕೆಗಳ ರಚನೆಗೆ ಅನುಮತಿ ನೀಡಲು. ಏನು ಅರ್ಥ ಇದು? ವಾಟ್ಸ್ ದ ಮೀನಿಂಗ್? ಸರ್ ನಾನು ಹೇಳ್ತೀನಿ, ಅದು ಸ್ವಲ್ಪ ತಪ್ಪಾಗಿ, ಅದಕ್ಕೆ ಲಾ ಸೆಕ್ರೆಟರಿ ನಮ್ಮ ಅಡ್ವೈಸರ್ ಹತ್ರ ಹೋಗಿದ್ದು ನಾನು. ಇಲ್ಲ ಈ ಸರ್ ದಯವಿಟ್ಟು ಕೇಳಿ ಇಲ್ಲಿ ಕ್ಲಿಯರ್ ಆಗಿದೆ. ನಾನಿದ್ರೆ ಆ ಕಾಪೀಸ್ ಹೋಗಿಲ್ಲ, ಸೆಕೆಂಡ್ ಕಾಪಿ ಅವ್ರು ಬಂದ್ಮೇಲೆ ನಾನು ಬೆಳಗ್ಗೆ ನೋಡಿ ಕ್ಲಾರಿಫಿಕೇಶನ್ ಈಗ ಎಕ್ಸೆಪ್ಟ್ ಅಂತ ಇದೆ, ಅದು ಹಾಕ್ಲಿಲ್ಲ ಅವರು. ಆ ಕಾಪಿ ಸೆಕೆಂಡ್ ಕಾಪಿ ಬಂದಿಲ್ಲ, ನಾನು ನೋಡಿದ ನಂತರ ನೀನು ವೆರಿಫೈ ಮಾಡಿ ಅದನ್ನು ತಿದ್ದುಪಡಿ ಮಾಡಿದ್ವಿ. ಎಕ್ಸೆಪ್ಟ್ ಮಾಡಿ ಮಾಡು. ಈಗ ವಿಧೇಯಕವನ್ನು ಖಂಡವಾಗಿ ಮತಕ್ಕೆ ಹಾಕುತ್ತೇನೆ. ಬೆಂಗಳೂರು ನಗರದ ಬಗ್ಗೆ, ಬೆಂಗಳೂರು ನಗರದ ಬಫರ್ ಝೋನ್ ಬಗ್ಗೆ ನಾನು ಕಳಕಳಿಯಿಂದ ಕೇಳ್ಕೊಳ್ತಾ ಇದ್ದೀನಿ. ನಮ್ದು ಏನು ಕೂಡ ಲಾಬಿ ಇಲ್ಲ, ನಂದೇನು ಇಂಟ್ರೆಸ್ಟ್ ಇಲ್ಲ, ಏನೂ ಇಲ್ಲ. ನಾನು ಬೆಂಗಳೂರಿನ ಮುಂದಿನ ದಿನಗಳ ಬಗ್ಗೆ ಯೋಚಿಸ್ತಾ ಇದ್ದೀನಿ. ದಯವಿಟ್ಟು ಯೋಚನೆ ಮಾಡಿ ನೀವು. ಈಗ ವಿಧೇಯಕವನ್ನು ತಿದ್ದುಪಡಿಯೊಂದಿಗೆ ಖಂಡವಾಗಿ ಮತಕ್ಕೆ ಹಾಕುತ್ತೇನೆ. 2ನೇ ಖಂಡವು ವಿಧೇಯಕದ ಅಂಗವಾಗಬೇಕೆಂದು ಸಭೆಯ ಮುಂದಿರುವ ವಿಷಯ. ಪ್ರಸ್ತಾವದ ಪರವಾಗಿ ಹೌದು ಎಂದು ಸೂಚಿಸಬೇಕು, ಪ್ರಸ್ತಾವದ ವಿರೋಧವಾಗಿ ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಎನ್ನುವ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಎನ್ನುವ ಪರವಾಗಿದೆ. ಪ್ರಸ್ತಾವಕ್ಕೆ ಒಪ್ಪಿಗೆ ದೊರಕಿದೆ. 2ನೇ ಖಂಡವು ತಿದ್ದುಪಡಿಯೊಂದಿಗೆ ವಿಧೇಯಕದ ಅಂಗವಾಯಿತು. 1ನೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಭಾಗವಾಗಬೇಕೆಂದು ಸಭೆಯ ಮುಂದಿರುವ ವಿಷಯ. ಪ್ರಸ್ತಾವದ ಪರವಾಗಿ ಹೌದು ಎಂದು ಸೂಚಿಸಬೇಕು, ಪ್ರಸ್ತಾವದ ವಿರೋಧವಾಗಿ ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಎನ್ನುವ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಎನ್ನುವ ಪರವಾಗಿದೆ. ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ. 1ನೇ ಖಂಡ ಹೆಸರು ಮತ್ತು ಅವತರಣಿಕೆ ಅಂಗವಾಗಿದೆ. ಯೋಚನೆ ಮಾಡಕ್ಕಾಗಲ್ಲ ಅಂತ ಮಾನ್ಯ ಸಚಿವರು ಕೂಡ ಇಲ್ಲಿಂದ ರಾಗ ಆಡ್ತಾ ಇದ್ದಾರೆ. ಮಾನ್ಯ ಸಚಿವರು ಈ ಧೋರಣೆ ವಿರೋಧಿಸಿ ವಿಧೇಯಕವನ್ನು ಅಂಗೀಕರಿಸಬೇಕಂತ ಸೂಚಿಸುತ್ತಾರೆ. ಪ್ರಸ್ತಾವವನ್ನು ಮಂಡಿಸಲಾಗಿದೆ. ಅದನ್ನೀಗ ಸಭೆ ಮತಕ್ಕೆ ಹಾಕುತ್ತೇನೆ. ಅಲ್ಲ, ವಿರೋಧ ಪಕ್ಷದ 2020 ಸಾಲಿನ ಸಂರಕ್ಷಣೆ ಮತ್ತು ಅಭಿವೃದ್ಧಿ ಪ್ರಾಧಿಕಾರ ತಿದ್ದುಪಡಿ ವಿಧೇಯಕವನ್ನು ಅಂಗೀಕರಿಸಬೇಕು. ಪ್ರಸ್ತಾವದ ಪರವಾಗಿ ಹೌದು ಎಂದು ಸೂಚಿಸಬೇಕು, ಪ್ರಸ್ತಾವದ ವಿರೋಧವಾಗಿ ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಎನ್ನುವ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಎನ್ನುವ ಪರವಾಗಿದೆ. ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ ಮತ್ತು ವಿಧೇಯಕ ಅನುಮೋದನೆ ದೊರಕಿದೆ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.